ಓಕೆ, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಆ ಮೀಲ್ನಲ್ಲಿ ಏನೇನಿತ್ತು ಅಂತ ನೋಡ್ತಾ ಹೋಗೋಣ. ಒಂದು ತಿಂಡಿಯ ತಟ್ಟೆಯಲ್ಲಿ, ಇನ್ನೊಂದು ರಾಜಕೀಯ ತಟ್ಟೆಯಲ್ಲಿ ಏನೇನು ಐಟಮ್ಸ್ ಇತ್ತು ಅಂತ ತುಂಬ ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಅದು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ನಿಮಗೆ ಹೇಳೋ ಪ್ರಯತ್ನ ನಾನು ಮಾಡ್ತೀನಿ. ಹಾಗಾದರೆ DK ಮನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನಾಯಿತು? ಓಕೆ, DK ಶಿವಕುಮಾರ್ ಏನು ಹೇಳಿದರು ಅಂದರೆ, ಹೈಕಮಾಂಡ್ ಎಲ್ಲವನ್ನ ನಮ್ಮ ಮೇಲೆ ಬಿಟ್ಟಿದೆ, ನೀವಿಬ್ಬರೇ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೆ. ನೋಡಿ ಸರ್, ಏನು ಮಾಡೋದು, ನೀವೀಗಾಗಲೇ ಎಲ್ಲ ಅಧಿಕಾರವನ್ನು ಅನುಭವಿಸಿದ್ದೀರಿ, ನೀವೇನು ಮೊದಲನೇ ಸಲ CM? ಹೈಕಮಾಂಡ್ ನೀವಿಬ್ಬರೇ ಇತ್ಯರ್ಥ ಮಾಡ್ಕೊಳ್ಳಿ, ಕೂತ್ಕೊಂಡು ಸಂಧಾನ ಮಾಡ್ಕೊಳ್ಳಿ ಅಂತ ಹೇಳಿದೆಯಲ್ಲ. ಸರ್ಕಾರ ಬರೋದಕ್ಕೆ ನಾನು ಜೊತೆಗೆ ನೀವು ಇಬ್ಬರೂ ಕೂಡ ಕಾರಣ. ತಕ್ಕಡಿ ಎರಡೂ ಕಡೆ ಬ್ಯಾಲೆನ್ಸ್ ಆಗಿದೆ. ಹೀಗಾಗಿ ನನಗೂ CM ಆಗಬೇಕು ಅಂತ ಆಸೆ ಇದೆ. ನಾನು ನನ್ನ ಸರ್ವ ಪ್ರಯತ್ನಗಳನ್ನೂ ಮಾಡಿದ್ದೀನಿ, ತ್ಯಾಗಗಳನ್ನು ಮಾಡಿದ್ದೀನಿ, ಬರೀ ಪ್ರಯತ್ನ ಅಲ್ಲ. ನಮ್ಮ ಬಣದವರು ಕೂಡ CM ಆಗಿ ಅಂತ ಇದ್ದಾರೆ. ಹಾಗಾಗಿ ಅವಕಾಶ ಮಾಡಿಕೊಡಿ. ಹೈಕಮಾಂಡ್ ನಮ್ಮಿಬ್ಬರಿಗೆ ಸಾರ್ಟ್ ಔಟ್ ಮಾಡ್ಕೊಳ್ಳೋಕೆ ಹೇಳಿದೆಯಲ್ಲ, ಹೈಕಮಾಂಡ್ ಹೇಳ್ದಂಗೆ ಅವತ್ತು ನಡೆದುಕೊಂಡಿದ್ವಿ, ಇವತ್ತು ಅದಕ್ಕೆ ಬದ್ಧರಾಗಿರೋಣ. ಮಾತಿನ ಒಂದು ಹಿಡಿತವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಣ ಸರ್. ಕಂಟ್ರೋಲ್ ಅನ್ನೋದು ಬಹುಶಃ ತಪ್ಪಾಗುತ್ತೆ. ಮಾತನ್ನು ಇಬ್ಬರು ನಡೆಸ್ಕೊಳ್ಳೋಣ ಸರ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಗೆ ಬರೋಣ ಅಂತ ಇಬ್ಬರು ಮಾತಾಡ್ಕೊಂಡಂಗೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಏನು ಹೇಳಿದ್ರು ಅನ್ನೋದನ್ನ ನೋಡ್ತಾ ಇದ್ವಿ. ಹೈಕಮಾಂಡ್ ಅವತ್ತು ಏನು ಹೇಳಿತ್ತು ಅದನ್ನ ಇಬ್ಬರು ಕೇಳಿದ್ವಿ. ನೀವು ತುಂಬ ಖುಷಿಯಿಂದ ಒಪ್ಕೊಂಡ್ರಿ, ನಾನು ಮನಸ್ಸಿಲ್ಲ ಅಂದರೂ ಹೈಕಮಾಂಡ್ ಹೇಳ್ತಲ್ಲ ಅಂತ ಒಪ್ಕೊಂಡೆ. ಬಟ್ ಇವತ್ತು ಅದಕ್ಕೆ ನೀವು ಒಪ್ಕೋಬೇಕು, ಬದ್ಧರಾಗಿರಬೇಕು. ಡೆಲ್ಲಿಗೆ ಹೋಗೋಣ ಇಬ್ಬರು, ಇನ್ನೊಂದ್ಸಲ ಮಾತಾಡೋಣ, ಇಬ್ಬರು ಒಟ್ಟಿಗೆ ಹೋಗೋಣ. ನೀವು ಒಂದ್ಸಲ, ನಾನೊಂದ್ಸಲ, ನನ್ನ ಬೆಂಬಲಿಗರು ಒಂದ್ಸಲ, ನಿಮ್ಮ ಬೆಂಬಲಿಗರು ಒಂದ್ಸಲ, ಬೇಡ, ಇಬ್ಬರು ಒಟ್ಟಿಗೆ ಹೋಗಿ ಗಾಂಧಿ ಕುಟುಂಬ ಜೊತೆಗೆ ಮಾತಾಡೋಣ. ಅಧಿವೇಶನಕ್ಕೂ ಮುನ್ನವೂ ಡೆಲ್ಲಿಗೆ ಹೋಗಿ ಬರೋಣವಾ ಹಾಗಾದ್ರೆ ಅಂತಲೂ ಕೇಳಿದಾರಂತೆ. ಅಧಿವೇಶನಕ್ಕೂ ಮುನ್ನ ಡೆಲ್ಲಿಗೆ ಹೋಗಿ ಬರೋಣವಾ ಅಂದರೆ 8ನೇ ತಾರೀಕು ಒಳಗೆ. ಸೋನಿಯಾ ಮೇಡಮ್ ಬಳಿ ನಾನು ಮತ್ತೊಂದು ಸಲ ಕೇಳ್ತೀನಿ ಅಂತ, ಯಾಕಂದರೆ ಸೋನಿಯಾ ಗಾಂಧಿ ಅವ್ರಿಗೆ ಬಹಳ ಅತ್ಯಾಪ್ತರು DK ಶಿವಕುಮಾರ್ ಅವರು. ಯಾಕಂದ್ರೆ ಮೇಡಮ್ ಜೊತೆಗೆ ನಾನು ಮಾತಾಡ್ತೀನಿ, ಒಂದು ಟೈಮ್ ಕೊಡಿ, ಒಂದು ಅರ್ಧ ಗಂಟೆ ಅಂತ. ನೀವು ಮನಸ್ಸು ಮಾಡಬೇಕಷ್ಟೇ, ಇಬ್ಬರು ಒಂದೇ ಫ್ಲೈಟಲ್ಲಿ ಹೋಗಿ ಬಂದುಬಿಡೋಣ ಬನ್ನಿ ಅತ್ಲಗೆ ಅಂತ ಕೇಳಿದ್ದಾರೆ DK ಶಿವಕುಮಾರ್ ಅವರು. ತಿಂಡಿ ತಟ್ಟೆಗೆ ಇಡ್ಲಿ ಹಾಕ್ತಾ, ಸಾಂಬಾರು ಹಾಕ್ತಾ ತಮ್ಮಲ್ಲಿರೋ ಬೇಡಿಕೆಗಳನ್ನು ಕೂಡ ತಟ್ಟೆಗೆ ಸರ್ವ್ ಮಾಡಿಬಿಟ್ಟಿದ್ದಾರೆ. ಬರೀ ಇಡ್ಲಿ ಸಾಂಬಾರನ್ನಲ್ಲ, ಏನೇನಿತ್ತು ಆಸೆಗಳು, ಆಕಾಂಕ್ಷೆಗಳು, ಏನು ಈಡೇರಬೇಕು ಅವನ್ನು ಸರ್ವ್ ಮಾಡಿಬಿಟ್ಟಿದ್ದಾರೆ. ಸೊ ಪ್ರೀತಿಯಿಂದ ಸರ್ವ್ ಮಾಡಿದಾಗ ಇಲ್ಲ ಕಣಯ್ಯ ಸಾಕು ಅಥವಾ ಆಗಲ್ಲ ಕಣಯ್ಯ ಅಂತ ಹೇಳೋಕ್ಕಾಗಿಲ್ಲ ಸಿದ್ದರಾಮಯ್ಯ ಅವ್ರ ಕೈಲಿ. DK ಶಿವಕುಮಾರ್ ಅವ್ರು ಏನು ಹೇಳಿದರು ಅನ್ನೋದನ್ನು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಬೆಳಗ್ಗೆ ಇವ್ರ ನಿವಾಸದಲ್ಲಿ ಇಬ್ಬರು ಕೂತ್ಕೊಂಡು ತಿಂಡಿ ತಿಂದಂತಹ ಒಂದು ಅಪರೂಪದ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಸೊ ತಿಂಡಿಯಷ್ಟೇ ರುಚಿಕರವಾಗಿ, ಎಲ್ಲೂ ನೋವಾಗದಂತೆ, ಕೋಪಗೊಳ್ಳದಂತೆ, ಅವರಿಗೆಲ್ಲೂ ಈಗ ಆತಿಥ್ಯ ಕರೆದು ಇನ್ನೇನೋ ಮುಜುಗರ ಪಡಿಸಬಾರ್ದು, ಅವೆಲ್ಲವನ್ನು ತುಂಬ ಬ್ಯಾಲೆನ್ಸ್ ಆಗಿ DK ಶಿವಕುಮಾರ್ ಅವರು ಅದೇ ಬ್ಯಾಲೆನ್ಸ್ ಆಗಿ ಮಾಡಿರೋದನ್ನ ಅಥವಾ ಮಾತಾಡಿರೋದನ್ನ ಗಮನಿಸ್ಬೋದು. ಇಲ್ಲಿ ನಮ್ಮ ಬಣ್ಣದವರು ಫೋರ್ಸ್ ಮಾಡ್ತಾರೆ, ಸರ್ ಅಣ್ಣ ನೀವ್ಯಾವಾಗ CM ಆಗೋದು ಅಂತ. ನಾನು ಉತ್ತರ ಕೊಡಬೇಕಲ್ಲ, ನನಗೂ ಆಸೆ ಇದೆ. ಪಕ್ಷಾಧಿಕಾರಕ್ಕೆ ನೀವು, ನಾನು ಒಬ್ಬನೇ ಅಂತ ನಾನು ಹೇಳ್ತಾ ಇಲ್ಲ, ನೀವು ಕೂಡ ಸರ್ವ ಪ್ರಯತ್ನಗಳನ್ನು ಮಾಡಿದ್ದೀರಿ, ನಿಮ್ಮ ವೋಟ್ ಬ್ಯಾಂಕ್ ಕೂಡ ದೊಡ್ಡದೇ ಇದೆ, ಬಟ್ ನನಗೂ ಅವಕಾಶ ಮಾಡಿಕೊಡಿ ಅಂತ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದೆಲ್ಲವೂ ತಿಂಡಿ ಆದಮೇಲೆ ಆಗಿರುವಂತಹ ಮಾತು.